ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸಿ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಕಳೆದ ಮುಂಗಾರು ಹಂಗಾಮಿಗೆ ಸಕಾಲಕ್ಕೆ ಮಳೆಯಾಗದೆ ಬರಗಾಲದಿಂದ ತತ್ತರಿಸಿದ್ದ ಜಾನುವಾರುಗಳೆಲ್ಲರಿಗೂ ಕಳೆದ ಹಲವು ತಿಂಗಳುಗಳಿಂದ ಪರಿತಪಿಸುವಂತೆ ಮಾಡಿದಂತಹ ಬಿಸಿಲಿನ ತಾಪಮಾನಕ್ಕೆ ದಿನೇ ದಿನೇ ಕುಗ್ಗುವುದಲ್ಲದೆ ಅನಾರೋಗ್ಯಕ್ಕೆ ಒಳಗಾದಂತಹ ಜಾನುವಾರುಗಳೆಲ್ಲರೂ ಮಳೆರಾಯನ ಕೃಪೆ ಎಂದಿಗಾಗುವುದು ಎಂಬ ಆತಂಕದ ಕುತೂಹಲದಿಂದ ಮಳೆರಾಯನ ಆಗಮನವನ್ನು ನಿರೀಕ್ಷಿಸಿದ್ದು ಪ್ರತಿಯೊಬ್ಬರಿಗೂ ಅರಿವಿಗೂ ಬಂದಿರುವಂತಹ ಸತ್ಯ ಸಂಗತಿಯಾಗಿದೆ. ಪ್ರಸಕ್ತ ವರ್ಷದ ಮುಂಗಾರಿನ ಹಂಗಾಮಿಗೆ ಪೂರಕವೆಂಬಂತೆ ಮೇ ತಿಂಗಳಿನಿಂದ ಹಾಗೊಮ್ಮೆ ಹೀಗೊಮ್ಮೆ ಅನ್ನುವಂತೆ ಧರೆಯ ಎಲೆಗೆ ಆಗಮಿಸಲು ಆರಂಭಿಸಿರುವಂತಹ ಮಳೆರಾಯ ಇತ್ತೀಚಿನ ದಿನಮಾನಗಳಲ್ಲಿ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಆಧಾರವಾಗಿ ಧರೆಯ ಎಲೆಗೆ ಸಕಾಲಕ್ಕೆ ಸಮರ್ಪಕ ಪ್ರಮಾಣದಲ್ಲಿ ಮಳೆ ಆಗಮನವಾಗುವ ಮೂಲಕ ಧರೆಯ ಎಲೆಯೆಲ್ಲವೂ ತಂಪಾಗುತ್ತಿರುವಂಥದ್ದು ನಿಜಕ್ಕೂ ಸಮಾಧಾನಕರ ಸಂಗತಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಕೇಂದ್ರ ಹಾಗೂ ಸಾಸ್ವೆಹಳ್ಳಿ ಹೋಬಳಿಯ ಗ್ರಾಮೀಣ ಪ್ರದೇಶದಲ್ಲಿ ಬುಧವಾರದಂದು ಸುರಿದಂತಹ ಸುಮಾರು 1 ತಾಸಿಗೂ ಅಧಿಕ ರಭಸದ ಮಳೆಯಲ್ಲಿ ಮಿಂಚು, ಗುಡುಗು, ಸಿಡಿಲು ಸೇರಿದಂತೆ ಧಾರಾಕಾರವಾಗಿ ಸುರಿದಂತಹ ಮಳೆರಾಯನ ಆಗಮನದಿಂದಾಗಿ ಹೊನ್ನಾಳಿಯ ಬಸ್ ನಿಲ್ದಾಣ ಹಾಗೂ ಸಾಸ್ವೆಹಳ್ಳಿ ಹೋಬಳಿಯ ಗ್ರಾಮೀಣ ಪ್ರದೇಶವೆಲ್ಲವೂ ತೊಪ್ಪೆಂದು ತೊಯ್ದು ತಂಪಾಗಿದ್ದು ಪರಿಸರ ದಿನಾಚರಣೆಯ ದಿನದಂದು ಅನುಭವಕ್ಕೆ ಬಂದಿರುವಂತಹ ಸತ್ಯ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸ್ತುತಿಪಡಿಸಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ